ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಒಬ್ಬರ ಕಷ್ಟಗಳನ್ನು, ಒಬ್ಬರ ದುಃಖವನ್ನು, ಒಬ್ಬರ ಕಣ್ಣೀರನ್ನು ಹಂಗಿಸುವ ಕೆಲಸ ಅಥವಾ ಹಂಗಿಸುವ ಆ ಒಂದು ಹಕ್ಕನ್ನು ನಿಮಗೆ ಯಾರು ಕೊಟ್ಟಿರ್ತಾರೆ ಅಲ್ವಾ? ಏನು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಡೀಟೇಲ್ ಆಗಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ನ ನೋಡ್ತಾ ಇದ್ದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿದೆ. ಲೈಕ್, ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತಾನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿದ ಆಲ್ ಅಂತ ಬರೋದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ಮುಕ್ತವಾಗಿ ಹಂಚ್ಕೋಬೇಕು, ಏನಾದರೂ ಪರಿಹಾರ ಬೇಕು, ಸಮಾಧಾನದ ಮಾತು ಬೇಕು, ಖಂಡಿತವಾಗ್ಲೂ ಡೀಟೇಲಾಗಿ ಸ್ಪಷ್ಟವಾಗಿ ಅರ್ಥ ಆಗುವಾಗೆ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ತಿಳಿಸಿ. ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು. ಹಾಗೆ ಡೇಟ್ ಆಫ್ ಬರ್ತ್ ಗೊತ್ತಿದೆ, ರಾಶಿ ನಕ್ಷತ್ರ ಗೊತ್ತಿದೆ ಅಂಥವರು ಕೂಡ ಕೇಳಬಹುದು. ಇನ್ನು ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ನೀವು ತಿಳಿಸ್ಬೋದು ಡೀಟೇಲಾಗಿ. ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಸಮಯದ ಅಭಾವದಿಂದ ನಮ್ಮ ಪ್ರಶ್ನೆಗೆ ಏನಾದರೂ ನಾನು ಉತ್ತರ ಕೊಡೋದು ಲೇಟ್ ಆದರೆ ಏನು ಬೇಸರ ಪಡ್ಕೋಬೇಡಿ. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜೆ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕಷ್ಟ ಸುಖ ಅನ್ನೋದು ಅದೇನು ನಾಣ್ಯದ ಎರಡು ಮುಖಗಳಿದ್ದಂತೆ. ತುಂಬ ಶ್ರೀಮಂತರಾಗಿರ್ಬೋದು ಅಥವಾ ಬಡವರೇ ಆಗಿರಬಹುದು. ಹುಟ್ಟಿದಾಗಿನಿಂದ ಸಾಯುವವರೆಗೆ ಯಾರೂ ಶ್ರೀಮಂತರಾಗಿರೋದಿಲ್ಲ, ಹುಟ್ಟಿದಾಗಿನಿಂದ ಸಾಯುವವರೆಗೆ ಯಾರೂ ಬಡವರಾಗಿ ಇರೋದಿಲ್ಲ. ಒಂದಲ್ಲ ಒಂದು ದಿನ ಏನು ಕಾಲಚಕ್ರ ಜೀವನ, ನಮ್ಮ ಮನುಷ್ಯನ ಜೀವನ ಅನ್ನೋದು ಕಾಲಚಕ್ರದಾಗೆ. ಮೇಲಿದ್ದವನು ಕೆಳಗೆ ಬರಬೇಕು, ಕೆಳಗಿದ್ದವನು ಮೇಲೆ ಹೋಗಲೇಬೇಕು. ಒಂದು ದಿನ ಆದರೂ ಅವನು ಹುಟ್ಟಿದಾಗ ಅವನು ತುಂಬ ಬಡತನದಲ್ಲಿ ಹುಟ್ಟಿರ್ತಾನೆ ನಿಜ. ಆದರೆ ಸಾಯುವುದಕ್ಕಿಂತ ಮುಂಚೆ ಅವನು ಒಂದು ದಿನಕ್ಕಾದರೂ ಅಥವಾ ಎರಡು ದಿವಸಕ್ಕಾದರೂ ಅವನು ಶ್ರೀಮಂತಿಕೆಯನ್ನು ನೋಡಿ ಹೋಗ್ತಾನೆ. ಶ್ರೀಮಂತ ಹುಟ್ಟಿದಾಗಿನಿಂದ ಯಾರು ಶ್ರೀಮಂತರಾಗಿರ್ತಾರೆ ಅವರು ಸಾಯುವುದಕ್ಕಿಂತ ಮುಂಚೆ 2 ದಿನದ ಬಡತನ, ಅಂದರೆ 2 ದಿನ ಅಂದರೆ ಅಲ್ಲಿ ಹೇಳೋದು ನಾನು ಲೆಕ್ಕ, ಸ್ವಲ್ಪ ದಿನವಾದರೂ ಅವನು ಬಡತನದ ಮುಖವನ್ನು ನೋಡ್ತಾ ಹೋಗ್ತಾನೆ ಅನ್ನೋದು ಧರ್ಮಗ್ರಂಥಗಳಲ್ಲೇ ಇರುವಂಥದ್ದು. ಆಯಿತಾ? ಯಾರೂ ಬಡವರಾಗಿ ಹುಟ್ಟಿ ಬಡವರಾಗೆ ಸಾಯೋದಿಲ್ಲ, ಯಾರು ಶ್ರೀಮಂತರಾಗಿ ಹುಟ್ಟಿ ಶ್ರೀಮಂತರಾಗೆ ಸಾಯೋದಿಲ್ಲ. ನೆನಪೇಡಿ. ಕಾಲಚಕ್ರ ಮನುಷ್ಯರ ಮೇಲೆ ಏನು ಗೊತ್ತಾ, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯದ ಲೆಕ್ಕಾಚಾರದ ಮೇಲೆ ನಮ್ಮ ಈ ಜೀವನವನ್ನು ಆ ಭಗವಂತ ಕೊಟ್ಟಿರುವಂಥದ್ದು. ಅದರಲ್ಲಿ ಕಷ್ಟಗಳು ಬರುತ್ತೆ, ಸುಖಗಳು ಬರುತ್ತೆ. ಮೇಲಿದ್ದವನು ಕೆಳಗೆ ಹೋಗ್ತಾನೆ, ಕೆಳಗಿದ್ದವನು ಮೇಲೆ ಹೋಗ್ತಾನೆ ಅಷ್ಟೇ. ಕೆಲವೊಂದು ಇದರಲ್ಲಿ ಏನಾಗುತ್ತೆ ಗೊತ್ತಾ, ನಾವು ತುಂಬ ಸುಖದಲ್ಲಿ ಇರ್ತೇವೆ. ಈಗಾಗಲೇ ನಾನು ತುಂಬ ವಿಡಿಯೋವನ್ನು ಮಾಡಿ ಆಗ್ತೇನೆ. ಯಾಕಂದರೆ ಅಂಥ ಸಮಾಜದಲ್ಲಿ ನಾವು ಬದುಕ್ತಾ ಇರ್ತೇವೆ, ಅಂಥ ಒಂದು ಘಟನೆಗಳನ್ನು ನೋಡ್ತಾ ಇರ್ತೇವೆ. ಅದಕ್ಕೆ ನನಗೆ ಪದೇ ಪದೇ ಅದನ್ನು ಆ ಥರ ಮಾತಾಡಬೇಕು ಅದ್ರ ಬಗ್ಗೆ ಅಂತ ಆಗುತ್ತೆ. ಏನಾಗುತ್ತೆ, ಒಬ್ಬ ತುಂಬ ಒಳ್ಳೆಯ ಒಂದು ಜೀವನವನ್ನು ನೋಡಿರ್ತಾನೆ, ಏನೋ ಅವನ ಕೆಟ್ಟ ಸಮಯ ಬಂದೇ ಬರುತ್ತೆ. ನಿಮ್ಗೆ ಗೊತ್ತಿರಬಹುದು, ಸಾತಿ ಬರುತ್ತೆ, ಅಥವಾ ಬೇರೆ ಬೇರೆ ಆದಂಥ ಒಂದು ಗ್ರಹಗಳಿಂದ ಬರುವಂಥದ್ದು ನಿಮ್ಗೆ ಗೊತ್ತಿರಬಹುದು. ಏನೋ ಬಿಸ್ನೆಸ್ ಲಾಸ್ ಆಗುತ್ತೆ, ತುಂಬ ಒಂದು ಹೈ ಲೆವೆಲಲ್ಲಿ ಇರ್ತಾರೆ, ಯಾವುದೋ ಒಂದು ಇದಕ್ಕೆ ಅವರು ಕೆಳಗೆ ಏನೋ ಒಂದು ಲಾಸ್ ಆಗುತ್ತೆ ಅಥವಾ ಇನ್ನೇನೋ ನಷ್ಟ ಅನುಭವಿಸ್ತಾರೆ. ಆಗ ಏನಾಗುತ್ತೆ ಗೊತ್ತಾ, ನಮ್ಮ ಕೈಯಲ್ಲಿ ತಿಂದವರು ಏನು ಮಾಡ್ತಾರೆ, ನಾಳೆ ಅದನ್ನು ದೂರ್ಲಿಕ್ಕೆ ಶುರು ಮಾಡ್ತಾರೆ ಆತನನ್ನು. ಅವನು ಆ ಥರ ಮಾಡ್ತಾ ಇದ್ದ, ಬೇಕಿತ್ತ ಇವನಿಗೆ ಅದೆಲ್ಲ, ಅಥವಾ ಬೇಕಿತ್ತ ಅವಳಿಗೆ ಇದೆಲ್ಲ, ಎಷ್ಟು ಬೇಕಿತ್ತು ಅಷ್ಟೇ ಇರಬೇಕಾಗಿತ್ತು, ಅದೆಲ್ಲ ಮಾಡಲಿಕ್ಕೆ ಯಾರು ಹೇಳಿದ್ದು, ಈಗ ಅದು ಮಾಡಿದ್ದನ್ನು ಇದು ಮಾಡಲಿ, ಏನು ಅನುಭವಿಸಲಿ, ಅಥವಾ ಇನ್ನೇನೋ ತುಚ್ಛವಾಗಿ ಮಾತಾಡೋದು. ನಾನು ಮುಂದೆ ಹೇಳ್ತೇನೆ, ಯಾವತ್ತೂ ಕಷ್ಟ ಇರುತ್ತೆ ಅಲ್ವಾ, ಅವನು ಎಂಥವನೇ ಆಗಿರಲಿ, ನಾನು ಒಂದೇ ಹೇಳಿದಾಗ ನಮಗೆ ಸಾಧ್ಯವಾದರೆ ಏನು ಮಾಡಬೇಕು, ಆತನಿಗೆ ಸಮಾಧಾನದ 2 ಮಾತು ಹೇಳಬೇಕು. ನಿಮಗೆ ಉಪಕಾರ ಮಾಡಲಿಕ್ಕೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ, 2 ಸಮಾಧಾನದ ಮಾತು ಹೇಳಿ. ಅದು ನಿಮಗೆ ನೀವು ಸ್ವಲ್ಪ ಯಾರಿಗೂ ಒಂದು ಕಷ್ಟ ಅಥವಾ ಸಮಸ್ಯೆ ಅಥವಾ ದುಃಖ ಅಥವಾ ಕಣ್ಣೀರಿಗೆ ನೀವು ದನಿಯಾದರೆ, ನಿಮಗೆ ನಿಮಗೆ ಬಂದಾಗ ಆ ಒಂದು ಸಮಯ ನಿಮ್ಮ ಜೀವನದಲ್ಲೂ ಬಂದೇ ಬರುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ಬಂದೇ ಬರುತ್ತೆ. ಆಗ ಏನಾಗುತ್ತೆ, ಆ ದೇವರು ಇನ್ಯಾರನ್ನೂ ನಿಮಗೆ ಆ ಥರ ಕಳಿಸ್ತಾರೆ. ನಿಮಗೆ ಆ ಕಷ್ಟದ ಸಮಯದಲ್ಲಿ ನಿಮಗೆ ಏನು ಬೇಕು, ಆ ಸಾಂತ್ವನ ಅಥವಾ ಇನ್ನೇನು ಬೇಕು, ಅದಕ್ಕೆ ಆ ದೇವರು ಇನ್ನೊಬ್ಬರನ್ನು ಕಳಿಸ್ತಾನೆ. ನಾನು ಹೇಳೋದು, ಯಾರೋ ಇದನ್ನು ಕಷ್ಟವನ್ನು, ಯಾರೋ ದುಃಖವನ್ನು, ಯಾರಿಗೂ ಹಕ್ಕಿಲ್ಲ. ನಾನು ಹೇಳೋದು ಅಷ್ಟೇ, ಯಾರಿಗೂ ಹಕ್ಕಿಲ್ಲ. ಉಪಕಾರ ಮಾಡಿ, ಇಲ್ಲಾಂದರೆ ಉಪದ್ರ ಮಾಡಬೇಡಿ ಅಥವಾ ಇನ್ನೇನೂ ಹೇಳಬೇಡಿ. ಆತನ ಹಣೆಬರ ಏನಾಗುತ್ತೆ, ನೀವು ಕೂಡ ಹೇಳುವವರು ಕೂಡ ನಾಳೆ ಅನುಭವಿಸಲೇಬೇಕು ಅದನ್ನು. ಯಾರೂ ಇದು ಅಲ್ಲ. ಇಲ್ಲಾಂದರೆ ಏನು ಮಾಡಬೇಕು ಗೊತ್ತಾ, ನಿಮಗೆ ಕೈಲಾದರೆ ಸ್ವಲ್ಪ ಸಹಾಯ ಮಾಡಿ, ಇಲ್ವೋ 2 ಒಳ್ಳೆ ಮಾತುಗಳನ್ನು ಹೇಳಿ.
ಅವನಿಗೆ ಏನಾಗುತ್ತೆ ಗೊತ್ತಾ, ಅವನಿಗೆ ಸ್ವಲ್ಪ ಆ ಒಂದು ಸಮಾಧಾನದ ಮಾತೇ ಅವನಿಗೆ ಏನು ದೊಡ್ಡದಾಗಿ ಒಂದು ಇನ್ನೂ ಬದುಕಬೇಕು, ನಾನು ಏನು ಕಷ್ಟಪಡ್ತಿದ್ದೇನೆ ಅದರಿಂದ ಹೊರಗೆ ಬರಬೇಕು, ನಾನು ಈ ದುಃಖದಿಂದ ಹೊರಗೆ ಬರಬೇಕು ಅಂತ ಅವನಿಗೆ ಅದು ಏನಾಗುತ್ತೆ, ಮನನ ಆಗುತ್ತೆ. ಆ ಒಂದು ಎರಡು ಒಂದು ಸಮಾಧಾನದ ಮಾತು ಇದೆ ಅಲ್ವಾ, ಅದು ಕೊಡುವಷ್ಟು ಶಕ್ತಿ ಯಾವುದೂ ಕೊಡಲ್ಲ. ನೀವು ಹಣದಿಂದ ಇದು ಮಾಡೋದಕ್ಕಿಂತ ನೀವು ಒಂದು ಸಮಾಧಾನದ ಒಂದು ಎರಡು ಮಾತುಗಳನ್ನು ನೀವು ಆಡಿದ್ರೆ ಉಂಟಲ್ವ, ಅವರಿಗೆ ಆನೆ ಬಲ ಬಂದಾಗೆ, ಗೊತ್ತಾಯ್ತಾ. ಅದಕ್ಕೆ ನಾನು ಒಂದು ಹೇಳೋದು, ಯಾರನ್ನು ಹಂಗಿಸಬೇಡಿ. ನಾಳೆ ನಮಗೂ ಬರುತ್ತೆ 10 ನಾವು ಒಂದು ಯಾರಿಗೂ ಹೇಳಿರ್ತೇವಲ್ವ, ಇನ್ಯಾರು ನಮಗೆ 10 ಬಾಯಲ್ಲಿ ನಮಗೆ ಹಂಗಿಸುವ ಒಂದು ದಿನ ಬರುತ್ತೆ. ನಮ್ಮನ್ನು ನೋಡಿಕೊಂಡು ನಗಾಡುವ ಅಥವಾ ಹಂಗಿಸುವ ಅಥವಾ ನಮ್ಮ ದುಃಖವನ್ನು ನೋಡಿ ನಗಾಡುವ, ಇದು ಅಪಹಾಸ್ಯ ಮಾಡುವ ಬಾಯಿಗಳು ಬಂದು ಬಿಡುತ್ತೆ. ದೇವರು ಎಲ್ಲದಕ್ಕೂ ದೇವರು ಲೆಕ್ಕ ಬರೀತಾನೇ ಇರ್ತಾರೆ, ಲೆಕ್ಕ ಹಾಕ್ತಾನೇ ಇರ್ತಾರೆ, ಗೊತ್ತಾಯ್ತಾ. ನಾವು ಅದಕ್ಕೆ ಏನು ಮಾಡಬೇಕು, ಯಾರ ಒಂದು ಇದಕ್ಕೆ ನಮಗೆ ಹಕ್ಕಿಲ್ಲ, ಯಾರಿಗೂ ಹೇಳುವಂಥ ಹಕ್ಕಿಲ್ಲ. ನಾವು ಏನು ಬೇರೆಯವರನ್ನು ತುಚ್ಛವಾಗಿ ನೋಡುವಂಥದ್ದು. ನಾವೀಗ ಮೇಲೆ ಇರ್ಬೋದು, ಅವನು ಕೆಳಗೆ ಇರ್ಬೋದು ಅಥವಾ ಅವಳು ಕೆಳಗೆ ಇರ್ಬೋದು, ನಾಳೆ ನಾವು ಅದೇ ಜಾಗಕ್ಕೆ ಬರ್ತೇವೆ. ಯಾರನ್ನು ನಾವು ನೋಡಿ ನಕ್ಕಿದ್ದೇವೆ ನೋಡಿ, ಅವರು ಮೇಲೆ ಬರ್ತಾರೆ, ಆಯಿತಾ. ಅದಕ್ಕೆ ನಾನು ಹೇಳೋದು, ಯಾರಿಗೂ ಯಾರೂ ಅಧಿಕಾರ ಕೊಟ್ಟಿಲ್ಲ. ನಾವು ಯಾಕೆ ಈ ಭೂಮಿ ಮೇಲೆ ಬಂದಿದ್ದೇವೆ, ದೇವರು ನಮಗೆ ಹಿಂದಿನ ಜನ್ಮದ ಪಾಪ ಪುಣ್ಯದ ಲೆಕ್ಕವನ್ನು ಚುಕ್ತ ಮಾಡೋಕ್ಕೆ ಕಳಿಸಿರುವಂಥದ್ದು. ಅದನ್ನು ಮಾಡೋಣ, ಹೋಗೋಣ. ಮುಂದಿನ ಜನ್ಮದಲ್ಲಿ ಇನ್ನಷ್ಟು ಕರ್ಮಗಳನ್ನು ಇಲ್ಲಿ ಅನುಭವಿಸಬೇಕು, ಮುಂದಿನ ಜನ್ಮಕ್ಕೂ ಅನುಭವಿಸಬೇಕು, ಮೇಲೆ ಹೋದಾಗಲೂ ಅನುಭವಿಸಬೇಕು. ಯಾಕೆ ಬೇಕು, ನಮಗೆ ಎಷ್ಟು ಕೆಲಸ ಇದೆ ಅಷ್ಟನ್ನು ಮಾಡೋಣ, ಸುಮ್ಮನೆ ಇದ್ದು ಬಿಡೋಣ. ಮಾಡಿದರೆ ಒಳ್ಳೆತನ ಮಾಡೋಣ, ಇಲ್ಲಾಂದರೆ ಏನು ಬೇಡ, ನಾವು ನಮ್ಮಷ್ಟಕ್ಕೆ ಇರ್ತೀವಿ ಅಂದರೆ ಹಾಗೆ ಇದ್ದು ಬಿಡಿ. ಅದನ್ನು ಬಿಟ್ಟು ಬೇರೆಯವರ ಒಂದು ಇದನ್ನು, ನೆಮ್ಮದಿಯನ್ನು ಅಥವಾ ಅವರ ಆ ಸಮಯ ಏನಿರುತ್ತೆ ಅದು ಅಷ್ಟು ಕೆಟ್ಟದಾಗಿರುತ್ತೆ. ಆಡ್ಕೊಳ್ಳೋಕ್ಕೆ ಹೋಗಬೇಡಿ, ನಗಲಿಕ್ಕೆ ಹೋಗಬೇಡಿ, ಅವರ ಕಣ್ಣೀರನ್ನು ಅಪಹಾಸ್ಯ ಮಾಡಬೇಡಿ, ಅಷ್ಟೇ ಹೇಳೋದು.